ಗೈಸ್ ನೆನ್ನೆ ಅಂತೂ ನಾವು ಕೆ ಮಾರ್ಕೆಟ್ಗೆ ಹೋಗಿದ್ವಿ. ಅದೇ ಹೇಳಿದ್ನಲ್ಲ ಈ ವಿಡಿಯೋದಲ್ಲಿ. ಕೆ ಮಾರ್ಕೆಟ್ಗೆ ಹೋಗಿ ಏನೇನು ಐಟಮ್ಸ್ ಅಂದರೆ ಹೂವು ಗಿಯ ಮತ್ತು ಫ್ರೂಟ್ಸು ಅದು ಇದು ತಗೊಳ್ಳೋಣ ಅಂತ ಹೋಗಿದ್ವಿ, ಯಾಕಂದರೆ ಕಮ್ಮಿ ರೇಟ್ ಸಿಗುತ್ತೆ ಅಂತ. ಸೊ ನೋಡಿ ಗೈಸ್, ನಾವು ಇವಾಗ ಕೆ ಮಾರ್ಕೆಟ್ ಹೋಗ್ತಾ ಇದೀವಿ. ಕೆ ಮಾರ್ಕೆಟ್ ಯಾಕೆ ಹೋಗ್ತಾ ಇದೀವಿ ಅಂದರೆ ನಾವು ನಾಳೆ ಹಬ್ಬ ಗೈಸ್, ವರಮಹಾಲಕ್ಷ್ಮಿ ಹಬ್ಬ. ಮತ್ತೆ ಏನೇನ್ ಐಟಮ್ಸ್ ತಗೋಬೇಕು ಅದೆಲ್ಲ ಗೊತ್ತು. ಮತ್ತೆ ಏನೇನಂದ್ರೆ ಹಣ್ಣು ಪದಾರ್ಥ ಮತ್ತೆ ಹೂಗಳು ಮತ್ತೆ ಇನ್ನ ಬೇರೆದ್ ಏನಾದ್ರು ಡೆಕೋರೇಷನ್ಗೆ ಅದೆಲ್ಲ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಮತ್ತೆ ಸ್ವಲ್ಪ ಐಟಮ್ಸ್ ನಾವು ಮೊದಲೇ ತಗೊಂಡಿದೀವಿ. ಇವಾಗ ನಾವು ಕೆ ಆರ್ ಮಾರ್ಕೆಟ್ ಇನ್ನೇನು ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಹತ್ತಿದೀವಿ. ಅಲ್ಲಿಂದ ನಾವು ಇನ್ನೇನು ಒಂದು 10 ನಿಮಿಷ ಆದ್ಮೇಲೆ ನಾವು ಕೆ ಆರ್ ಮಾರ್ಕೆಟ್ ಹೋಗಿ ಅಲ್ಲೆಲ್ಲ ಏನೇನು ವಸ್ತು ಇದೆಯೋ ಅದೆಲ್ಲ ತಗೋಬೇಕು ಗೈಸ್. ಮತ್ತೆ ನಾವು ಇವತ್ತು ಈ ಚಾನಲ್ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ಅಂದ್ರೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಗೈಸ್. ಮತ್ತೆ ಈ ವಿಡಿಯೋದಂದ್ರೆ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಮತ್ತೆ ನಾವು ಇವಾಗ ಕೆ ಮಾರ್ಕೆಟ್ ಹೋದ್ಮೇಲೆ ನಾವು ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡೋಣ ಗೈಸ್. ಗೈಸ್ ನಾವು ಏನ್ ಮನೆಯಿಂದ ಬಿಟ್ಟು ಹೋಗುವಾಗ ಫುಲ್ಲು ಮಳೆ ಗೈಸ್. ಫುಲ್ಲು ಮಳೆ ಆಗಿ ನಾವು ಮನೆಯಲ್ಲೆಲ್ಲ ಎತ್ತಿ ಇವಾಗ ಆದ್ರೂ ನಾವು ವಿಡಿಯೋ ಕಂಟಿನ್ಯೂ ಮಾಡ್ಬೇಕು ಅಂತ ಮತ್ತೆ ಐಟಮ್ಸ್ ತಗೋಬೇಕು ಅಂತ ವಿಡಿಯೋ ಮಾಡ್ತಾ ಇದೀವಿ ಗೈಸ್. ಮತ್ತೆ ಇವಾಗ ಹೆಲ್ಮೆಟ್ ಎಲ್ಲ ಹಾಕೊಂಡಿದೀನಿ, ಯಾಕಂದ್ರೆ ಗೊತ್ತಲ್ವಾ ಪೊಲೀಸ್ ಎಲ್ಲ ಕಡೆ ಹಿಡಿತವ್ರೆ. ಅದಕ್ಕೆ ನಾವು ನಮ್ ಸೇಫ್ಟಿ ಇರ್ಬೇಕಂತ ಹೆಲ್ಮೆಟ್ ಎಲ್ಲ ಹಾಕೊಂಡು ಇವಾಗ ಅಷ್ಟೊಂದು ಮಳೆ ಏನ್ ಬರ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಬಿಸು ಮಳೆ ನಿಂತಿದೆ. ಮತ್ತೆ ನಾವು ಅಲ್ಲಿಂದ ಬಂದಿರೋಕ್ಕೆ ಸ್ವಲ್ಪ ಅಷ್ಟೊಂದೇನು ನೆಂದಿಲ್ಲ. ಯಾಕಂದ್ರೆ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅದೆಲ್ಲ ತೋರಿಸ್ತೀನಿ ಗೈಸ್. ಮತ್ತೆ ಇವಾಗ ಸ್ವಲ್ಪ ಮಳೆ ನಿಂತಿದೆ ವಿಡಿಯೋಗೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ. ಇಲ್ಲ ಅಂದಿದೆ ಮಾಡಕ್ ಆಗ್ತಾ ಇಲ್ಲ ಗೈಸ್. ನೋಡಿ ಗೈಸ್, ಇದು ನಾವು ಕೆ ಮಾರ್ಕೆಟ್ ಬಂದಿದೀವಿ ಅಂದ್ರೆ ನಾವು ಈ ಕಡೆ ಬ್ರಿಡ್ಜ್ ಹತ್ರ ಬಂದಿದೀವಿ. ಅಲ್ಲಿ ರೂಟ್ ಇಲ್ಲ ಹೋಗಕ್ಕೆ. ಹಿಂಗೆ ಇವಾಗ ನೋಡ್ಬೋದು ಗೈಸ್ ಎಷ್ಟು ಜನ ಇದ್ದಾರೋ. ಕೆ ಮಾರ್ಕೆಟ್ ಇದು ಮಾಮೂಲಿ ಪ್ರತಿದಿನ ಇರ್ತಾರೆ. ಮತ್ತೆ ನಾವು ಇವಾಗ ಕೆ ಮಾರ್ಕೆಟ್ ಕೆಳಗಡೆ ಬ್ರಿಡ್ಜ್ಗೆ ಹೋಗಿ ಅಲ್ಲಿಂದ ಯೂಟ ಮಾಡ್ಕೊಂಡು ಬರ್ಬೇಕು ಗೈಸ್. ನಾವು ಇವಾಗ ಕೆ ಮಾರ್ಕೆಟ್ ಎಂಟ್ರಿ ಆಗಿದೀವಿ. ಮತ್ತೆ ಮಳೆ ಬರ್ಲಿಕ್ಕೆ ಸ್ವಲ್ಪ ಅದೇ ಎಲ್ಲ ಬೇಕಾದ್ರೆ ನೋಡ್ಬೋದು. ಟ್ರಾಫಿಕ್ ಎಲ್ಲ ಇದೆ ನೋಡಿ ಗೈಸ್. ನಾವು ಇವಾಗ ಎಂಟ್ರಿ ಆಗಿದೀವಿ ಕೆ ಮಾರ್ಕೆಟ್. ಮತ್ತೆ ಇಲ್ಲಿ ನಾವು ಪಾರ್ಕಿಂಗ್ ಪೇ ಅಂಡ್ ಯೂಸ್ ಮಾಡ್ತಾರಲ್ಲ ಅಲ್ಲಿ ಪಾರ್ಕ್ ಮಾಡೋಣ ಅಂತ ಹೋಯ್ತಾ ಇದೀವಿ. ಮತ್ತೆ ಮಳೆಗಿಲ ಎಲ್ಲ ಹನಿ ಬರ್ತೈತೆ, ಫೋನ್ ಎಲ್ಲ ಮಿಂದೋಗೈತೆ. ಮತ್ತೆ ನೋಡ್ಬೋದು ಅಲ್ಲಿ ನಾವು ಅಲ್ಲೇ ಪಾರ್ಕ್ ಮಾಡೋದು. ಇವಾಗ ಪಾರ್ಕ್ ಮಾಡಿ ಎಷ್ಟು ಚಾರ್ಜ್ ಆಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಅದೇ ಇವಾಗ ಇದು ಫಸ್ಟ್ ಟೈಮ್ ಹಾಕಿರೋದು. ಮತ್ತೆ ಇವಾಗ ನಾವು ಅಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ನಾವು ಐಟಮ್ಸ್ ಎಲ್ಲ ತಗೊಳ್ಬೇಕು. ಹೂವು ಅದು ಇದು ಅದು ಎಲ್ಲ ತಗೊಂಡು ಆಮೇಲೆ ನೆಕ್ಸ್ಟ್ ನೋಡ್ಬೇಕು ಏನ್ ಮಾಡಬೇಕು ಅಂತ. ಬೇರೆದೆಲ್ಲ ಐಟಮ್ಸ್ ಎಲ್ಲ ತಗೊಂಡಿವಿ ಅಂದ್ಬಿಟ್ಟು ಪೂಜೆ ಸಾಮಾನು ಅದು ಹೂವು ಎಲ್ಲ ತಗೋಬೇಕು ಗೈಸ್. ಇನ್ನು ಒಂದು ಹೊಸ ಸಿಸ್ಟಮ್ ಬಂದಿದೆ. ಏನ್ ಮಾಡ್ಬೇಕಂದ್ರೆ ಅದು ಬ್ಲೂ ಕಲರ್ ಬಟನ್ ಒತ್ತಿದ್ರೆ ಅದು ಬಿಲ್ ಬರುತ್ತೆ. ಬಿಲ್ ತಗೊಂಡು ಇವಾಗ ಹೋಗ್ಬೋದು. ಸೊ ನೋಡ್ಬೋದು ಗೈಸ್, ಪಾರ್ಕಿಂಗ್ ಸ್ಲಾಟ್ ಇವಾಗ ಕೆ ಆರ್ ಮಾರ್ಕೆಟ್ ಅಲ್ಲಿ ಹೊಸದಾಗಿ ಮಾಡಿದ್ದಾರೆ. ಮತ್ತೆ ನೀವೆಲ್ಲ ಪಾರ್ಕ್ ಮಾಡ್ಬೇಕು ಅಂದ್ರೆ ಮೊದಲು ಅದು ಬ್ಲೂ ಬಟನ್ ಒತ್ತಿ ಆ ಮೆಷಿನ್ ಅಲ್ಲಿ ಟಿಕೆಟ್ ಬರುತ್ತೆ. ಅಲ್ಲಿ ಟೈಮಿಂಗ್ ಎಷ್ಟು ಗಂಟೆ ಅಂತ ತೋರಿಸುತ್ತೆ. ಅದು ಎಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ನೀವು ಎಷ್ಟು ಗಂಟೆಗೆ ಬರ್ತೀರೋ ಅದ್ರ ಮೇಲೆ ಚಾರ್ಜ್ ಆಗುತ್ತೆ ಗೈಸ್. ಸೊ ಇವಾಗ ನಾವು ಪಾರ್ಕ್ ಮಾಡ್ತಾ ಇದೀವಿ ಗೈಸ್. ಇಲ್ಲೆಲ್ಲೋ ಜಾಗ ಅಷ್ಟೊಂದು ಸಿಗ್ತಿಲ್ಲ. ಒಂದು ರಿಲೇಟೆಡ್ ಅಂದ್ರೆ ಒಂದು ಸ್ಟೆಪ್ಪಿನ ಜಾಗದಲ್ಲಿ ಇವಾಗ ಪಾರ್ಕಿಂಗ್ ಮಾಡ್ತಾ ಇದೀವಿ. ಸೊ ನೋಡ್ಬೋದು ಗೈಸ್, ನಾವು ಪಾರ್ಕ್ ಮಾಡಿದೀವಿ ಇಲ್ಲಿ. ಪಾರ್ಕ್ ಮಾಡಿದೀವಿ. ನೆಕ್ಸ್ಟ್ ನಾವು ಐಟಮ್ಸ್ ತಗೊಳಕ್ಕೆ ಹೋಗ್ಬೇಕು ಗೈಸ್. A few moments later. ಗೈಸ್ ನಾವು ಇವಾಗ ಮನೇಲಿ ಇದೀವಿ. ಮತ್ತೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಗೈಸ್. ಮತ್ತೆ ನಾಳೆ ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ. ವರಮಹಾಲಕ್ಷ್ಮಿ ಸ್ಟ್ಯಾಚು ಎಲ್ಲ ಇರ್ತಾರೆ. ಮತ್ತೆ ಅದಕ್ಕೆಲ್ಲ ಸೀರೆ ಎಲ್ಲ ಕಳಿಸ್ತಾರೆ. ಆದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮತ್ತೆ ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ಟೈಮ್ ಅಂದ್ರೆ ನಾನೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋದು. ಡೆಕೋರೇಷನ್ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟ್ ನಾವು
ತೋರಣ ಅದು ಇದು ಏನೇನಿದೆಯೋ ಅದನ್ನೆಲ್ಲ ಕಟ್ಟಿ ಆಮೇಲೆ ಇಲ್ಲಿ ಡೆಕೋರೇಷನ್ ಮಾಡಬೇಕು. ಮತ್ತು ಡೆಕೋರೇಷನ್ ಪ್ಲೇಸ್ ಎಲ್ಲಿದೆ ಅಂದರೆ ತೋರಿಸ್ತೀನಿ ಇರಿ ಗೈಸ್. ಸೊ ನೋಡಿ ಗೈಸ್, ಇಲ್ಲೇ ನಾನು ಡೆಕೋರೇಷನ್ ಮಾಡೋದು ಇವಾಗ. ಇಲ್ಲಿ ಏನೇನು ಹಾಕ್ತೀನ ಅದು ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ವಿ ಬೆಳಗ್ಗೆ. ಅಂದರೆ ಮಧ್ಯಾಹ್ನ ಹೋಗಿ ಐಟಮ್ಸ್ ಏನೇನು ಬೇಕಿತ್ತೋ ಅದೆಲ್ಲ ತಂದ್ವಿ ಇವಾಗ. ತಂದು ಅದು ಇವಾಗ ತಂದೀವಿ. ಏನೇನಂದರೆ ಸಣ್ಣ ಪುಟ್ಟ ಐಟಮ್ಸು ಮತ್ತು ಹೂವು ಅದು ಇದು ತರಕಾರಿ ಮತ್ತು ಹಣ್ಣು ಪದಾರ್ಥ ಅದೆಲ್ಲ ತಂದೀವಿ. ಮತ್ತು ಅದನ್ನು ನೆನೆಯಕ್ಕೆ ಬಿಟ್ಟಿದ್ದೀವಿ ಇವಾಗ. ಮತ್ತು ನಾವು ಇವಾಗ ಸುಮ್ಮನೆ ಡೆಕೋರೇಷನ್ ಎಲ್ಲ ಮಾಡಿ ರೆಡಿಯಾಗಿ ಇಕ್ಕೊಳ್ತೀವಿ. ಮತ್ತು ನೈಟೆಲ್ಲ ಆದಮೇಲೆ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ದೇವ್ರ ಸ್ಟ್ಯಾಚು ಎಲ್ಲ ಇಡೋದು ಅದನ್ನು ಮಾಡ್ತೀವಿ ಗೈಸ್. ಮತ್ತು ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಇದೆಲ್ಲ ಡೆಕೋರೇಷನ್ನು ಸಿಂಪಲ್ಲಾಗಿ. ಸೊ ಗೈಸ್, ನಾವು ಇಲ್ಲಿ ಮಾಡೋದು ಅಂದರೆ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ನಾವೇನೇನು ತಂದೀವಿ ಐಟಮು ಅದನ್ನೆಲ್ಲ ಇಲ್ಲಿ ಮಾಡ್ತೀವಿ, ಇಲ್ಲಿ ಅಂಟಿಸ್ತೀವಿ. ಅಂಟಿಸಾದ್ಮೇಲೆ ಆಮೇಲೆ ಡೆಕೋರೇಷನ್ ಮಾಡ್ತೀವಿ. ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಳ್ತೀವಿ. ಇಟ್ಕೊಂಡಾದ್ಮೇಲೆ ನೆಕ್ಸ್ಟು ನಾಳೆ ಈಸಿ ಆಗಲಿ ಅಂತ ಇವಾಗಲೇ ಎಲ್ಲ ಮಾಡ್ತಿರೋದು. ಮತ್ತು ಇವಾಗ ನಾವು ಏನೇ ಡೆಕೋರೇಷನ್ ಮಾಡ್ತೀವೋ ಅದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ನಮ್ಮ ಐಟಮ್ಸ್ ಗೈಸ್. ಮತ್ತು ನಾವು ಇವತ್ತು ಅಂದರೆ ಇದನ್ನೆಲ್ಲ ನಾವು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಮತ್ತು ಈ ಪ್ರಾಡಕ್ಟ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಇದನ್ನು ಬೈ ಮಾಡ್ಬೋದು. ಮತ್ತು ಇವಾಗ ಇದನ್ನೆಲ್ಲ ಇಟ್ಕೊಂಡು ನಾವು ಡೆಕೋರೇಷನ್ ಮಾಡ್ತೀವಿ ಗೈಸ್. ಗೈಸ್, ಇವಾಗ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಅಂದರೆ ವರಮಹಾಲಕ್ಷ್ಮಿ ದೇವ್ರ ಪೂಜೆ ಎಲ್ಲ ಆಗಿದೆ. ಮತ್ತು ಇಲ್ಲಿ ನಾವು ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ. ಬೇಕಾದ್ರೆ ತೋರಿಸ್ತೀನಿ ನೋಡಿ ಗೈಸ್. ಬೇಕಾದ್ರೆ ನೋಡ್ಬೋದು ಎಲ್ಲ ಸೆಟ್ ಆಗಿದೆ. ಮತ್ತು ಅದೇನು ರಿಂಗ್ ಲೈಟ್ ನೋಡ್ತಿದ್ದೀರೋ ಅದು ನಾವು ಡಬಲ್ ಟೇಪ್ ಎಲ್ಲ ಹಾಕಿ ಅದನ್ನು ಅಂಟಿಸಿರೋದು. ಮತ್ತು ಅದು ಅಡಾಪ್ಟರಿಂದ ಕನೆಕ್ಟ್ ಮಾಡಿ ನಾವು ಆಮೇಲೆ ಅದಕ್ಕೆ ಹಿಂದೆಗಡೆ ಸ್ವಿಚ್ ಇದೆ, ಅದಕ್ಕೆ ಹಾಕಿ ಕನೆಕ್ಟ್ ಮಾಡಿರೋದು. ಬೇಕಾದ್ರೆ ನಾನು ಹೆಂಗೆ ಲೈಟಿಂಗ್ಸ್ ಎಲ್ಲ ಬರುತ್ತೆ ಅದನ್ನು ತೋರಿಸ್ತೀನಿ. ಒಂದು ನಿಮಿಷ ಇರಿ ಗೈಸ್. ನೋಡಿ ಇವಾಗ ನಾವು ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತಾ ಇದ್ದೀವಿ. ಮದುವೆ ಇದು ಸಿಂಪಲ್ಲಾಗಿರೋದು. ಅಂದರೆ ಇದು ಲೈಟಿಂಗ್ ಯಾವಾಗ ಹಾಕಬೇಕು ಅಂದರೆ ನಾವು ರಾತ್ರಿ ಹೊತ್ತು ಸಂಜೆ ಹೊತ್ತು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾವು ಸ್ವಿಚ್ ಹಾಕಬೇಕು. ಸ್ವಿಚ್ ಹಾಕಿದ ತಕ್ಷಣ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದು ಅಂದರೆ ಇದು ಇನ್ನೊಂದು ಲೈಟು. ಮತ್ತು ಅಲ್ಲಿ ರಿಂಗ್ ಲೈಟ್ ಹಾಕ್ಬೇಕಂದ್ರೆ ಇನ್ನೊಂದು ಸ್ವಿಚ್ ಇದೆ, ಅದು ಹಾಕಬೇಕು. ಸೊ ನೋಡಿ ಗೈಸ್ ಇವಾಗ ಸೊ ನೋಡ್ಬೋದು ಇವಾಗ ಸಿಂಪಲ್ಲಾಗಿ. ಯಾಕಂದರೆ ಬೆಳಕು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬರ್ತೈತಲ್ಲ ಅಲ್ಲಿ ಡೋರಿಂದ, ಮತ್ತು ಈ ಕಡೆ ರೂಮಿಂದ ಎಲ್ಲ ಬೆಳಕು ಬರ್ತೈತಲ್ಲ, ಅದಕ್ಕೆ ಅಷ್ಟೊಂದು ನೋಡೋಕ್ಕೆ ಅಷ್ಟೊಂದೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ ಇವಾಗ. ಬೇಕಾದ್ರೆ ನಾನು ಸಂಜೆ ತೋರಿಸ್ತೀನಿ. ಇವಾಗ ಅದು ತೋರಿಸಿ ಅದು ಹೆಂಗಿದೆ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಗೈಸ್. ಮತ್ತು ಇದನ್ನೆಲ್ಲ ನಾವು ನಾನೇನು ವಿಡಿಯೋ ತೋರಿಸ್ತಾ ಇದ್ದೀನೋ ಅದು ಬರೀ ಅರೇಂಜ್ಮೆಂಟ್ ಏನೇನು ಮಾಡಿದ್ವಿ ಅದು ಹಿಂದೆಗಡೆ ಇದೆಯಲ್ಲ ಅದು ಮಾತ್ರ ಹಾಕಿದ್ದೀನಿ. ಇದೆಲ್ಲ ನಾವೇ ಓನಾಗಿ ಮಾಡಿದ್ದು. ಇದು ಸ್ವಲ್ಪ ಜಾಸ್ತಿ ಹೊತ್ತೇ ಆಗೋಯಿತು. ಎಷ್ಟು ಗಂಟೆ ಆಯಿತು ಅಂದರೆ ಮಧ್ಯರಾತ್ರಿ 1 ಗಂಟೆವರೆಗೂ ಆಯಿತು ಇದೆಲ್ಲ ಡೆಕೋರೇಷನ್ ಮಾಡೋಕ್ಕೆ. ಮತ್ತು ಅದು ಲೈಟಿಂಗ್ಸ್ ಎಲ್ಲ ನಾವೇ ಡೆಕೋರೇಟ್ ಮಾಡಿದ್ದು. ಸೊ ಇದು ಫೈನಲ್ ಟಚ್ಚು ನೋಡಿ. ಸೊ ಇವಾಗ ನಾವು ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ನೋಡಬೇಕು, ಸಂಜೆ ಹೆಂಗಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದೇ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನೋಡೋಣ ಗೈಸ್.
ಇವಾಗ ನಾವು ನಮ್ಮ ಮಕ್ಕಳ ಮನೆಗೆ ಅಂದ್ರೆ ಪ್ರೀತಮ್ ಮನೆಗೆ ಹೋಯ್ತಾ ಇದೀವಿ. ಮತ್ತೆ ಇವ್ರ ಫ್ಯಾಮಿಲಿ ಎಲ್ಲರೂ ಬಂದವ್ರೆ, ಇವ್ರ ಅಪ್ಪ ಅಮ್ಮ ಮತ್ತೆ ಅವ್ರ ತಮ್ಮ, ನಾನು ಮತ್ತೆ ಇನ್ನ ನಮ್ಮ ಮಾವ, ಫಸ್ಟ್ ನಮ್ಮ ಮಾವ ಎಲ್ಲರೂ ಹೋಯ್ತಾ ಇದೀವಿ. ಇವಾಗ ಹೋಗಿ ನೆಕ್ಸ್ಟ್ ನೋಡೋಣ ಅವ್ರು ಹೇಗ್ ಮಾಡೋರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ನೋಡೋಣ. ನೋಡ್ಕೊಂಡ್ ಬರೋಣ ಗೈಸ್. ಮತ್ತೆ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 4 ಜನ ಇದ್ದಾರೆ. ಮೊದಲು ನಮ್ಮ ತಮ್ಮ ಪ್ರೀತಮ್ಮು, ಅದಾದ್ಮೇಲೆ ಅವರ ಮಮ್ಮಿ ಮತ್ತೆ ಅವ್ರ ಅಜ್ಜಿ ತಾತ ಇರೋದು. ಸೊ ಗೈಸ್, ನಾವು ಎಂಡಿಂಗ್ ವಿಡಿಯೋಗೆ ಬಂದಿದ್ದೀವಿ. ಇವಾಗ ನೋಡ್ಬೋದು ನೀವು, ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ಲು. ಮತ್ತೆ ನೋಡಿ ಗೈಸ್, ಇದೇ ದೇವರು. ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಎಂಡಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋ ನೋಡೋಣ. ನೆಕ್ಸ್ಟ್ ವಿಡಿಯೋ ನಾನು ಬರ್ತೀನಿ. ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ ಲೈಕು, ಶೇರು ಮತ್ತು ಕಮೆಂಟ್ ಮಾಡಿ ಗೈಸ್, ಹೆಂಗಿದೆ ಅಂತ ಈ ವಿಡಿಯೋ.